ನಮಸ್ಕಾರ. ಹಾಯ್ ಗುಲ್ಬರ್ಗ ಯೂಟ್ಯೂಬ್ಗೆ ಸ್ವಾಗತ. ನಾನು ನಿಮ್ಮ ಸಂಗರಾಜ್ ವಾಲಿಕರ್. ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಹಾಗೂ ನಿಮ್ಮ ಗ್ರೂಪ್ಗಳಿಗೆ ಶೇರ್ ಮಾಡಿ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ವಸತಿ ಶಿಕ್ಷಕರ ಹೋರಾಟ ನಿಮಗೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ. ನಿಮಗೆ ಗೊತ್ತಿದೆಯೇ? ಇವರ ನೋವು, ಇವರ ಕಷ್ಟ ಯಾವ ಶಿಕ್ಷಕರೂ ಮಾಡದಷ್ಟು ಕೆಲಸ ಇವರು ಮಾಡುತ್ತಾರೆ. ಇವರ ಸಂಬಳ ಮಾತ್ರ ಬಿಗ್ ಜೀರೋ. ಬೇರೆ ಬೇರೆ ಶಿಕ್ಷಕರಿಗೆ ಸಿಗುವ ಸೌಲಭ್ಯಗಳು ಇವರಿಗೆ ಸಿಗುತ್ತಿಲ್ಲ. ಇವರ ಡ್ಯೂಟಿ ಬೆಳಗ್ಗೆ 8 ಗಂಟೆಗೆ ಶುರುವಾದರೆ ಸಾಕು, ಸಾಯಂಕಾಲ 8 ಗಂಟೆಯಾದರೂ ಇವರು ಮಕ್ಕಳಿಗೆ ಪಾಠ ಹೇಳುವುದು ನಿಲ್ಲುವುದಿಲ್ಲ. ಅದೆಷ್ಟೋ ಬಾರಿ ನಸುಕಿನಲ್ಲೇ 5 ಗಂಟೆಗೆ ಎದ್ದು ಮಕ್ಕಳನ್ನು ಓದಿಸುತ್ತಾರೆ. ಅಂತಹ ಒಂದು ಓದು ಸಿಗುವುದು ಇಂತಹ ಶಿಕ್ಷಕರಲ್ಲಿ ಮಾತ್ರ ಸಾಧ್ಯ. ಇವರು KPSCಯಿಂದಲೇ ಹುದ್ದೆಗೆ ಬಂದವರಾದರೂ ಇವರಿಗೆ ಮಾತ್ರ ಸಂಘ ಯಾಕೆ? ಇವರಿಗೆ ಯಾಕೆ ಸೌಲಭ್ಯಗಳಿಲ್ಲ? ಈ ಸಂಸ್ಥೆ ಈಗ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ನಡೆಯುತ್ತದೆ. ಕೇಂದ್ರ ಸರ್ಕಾರದ ನವೋದಯ ಜವಾಹರ್ ವಿದ್ಯಾಲಯಗಳ ಮಾದರಿಯಲ್ಲಿ ಆರಂಭವಾದ ವಸತಿ ಶಾಲೆಗಳ ಶಿಕ್ಷಕರ ವೇತನ ಸೇರಿದಂತೆ ಅನೇಕ ಬೇಡಿಕೆಗಳನ್ನು ಇಟ್ಟುಕೊಂಡು ಇಲ್ಲಿ ಕೆಲಸ ಮಾಡುವ ನೌಕರರನ್ನ 2ನೇ ದರ್ಜೆಯ ನೌಕರರಾಗಿ ಸಂಘದ ನೌಕರರಾಗಿ ನೋಡ್ತಿರುವಂತದ್ದು ಖಂಡನೀಯ ಅನ್ನುವಂತ ಮಾತನ್ನು ಬಹಳ ಕಟು ಶಬ್ದಗಳಲ್ಲಿ ಸರ್ಕಾರ ಕೇಳಿಕ್ಕೆ ಇಚ್ಛೆ ಪಡುತ್ತದೆ. ಈ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಅಲ್ಪಸಂಖ್ಯಾತರ ಮುರಾರ್ಜಿ ಶಾಲೆಯ ಸಿಬ್ಬಂದಿ ವರ್ಗ ಸರ್ಕಾರಿ ಸಿಬ್ಬಂದಿ, ಅದೇ SC ST ಹಿಂದುಳಿದ ವರ್ಗಗಳ ಮುರಾರ್ಜಿ ಶಾಲೆಯ ಶಿಕ್ಷಕರು ಸಂಘದ ನೌಕರರು ಅಂತ ಹೇಳುವಂತ ಅನುದಾನಿತ ನೌಕರರು ಅಂತ ಈ ಭೇದ ಭಾವವನ್ನ ತಾರತಮ್ಯವನ್ನ ಖಂಡಿಸ್ತೇನೆ. ಅತ್ಯಂತ ಶೀಘ್ರದಲ್ಲಿ ಇದು ನಿರ್ದೇಶನಾಲಯವನ್ನು ಮಾಡಬೇಕು ಅಂತ ಆಗ್ರಹ ಮಾಡ್ತೇನೆ. ಸುಮಾರು 13 ವರ್ಷಗಳಿಂದ ಇವರ ಬೇಡಿಕೆಗಳು ಈಡೇರದೆ ಇವತ್ತು ಹೋರಾಟಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇದೇ ಮೇ 26ರಿಂದ ಶುರುವಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ HC ಮಾದೇವಪ್ಪನವರು ಮತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕಣ್ಣು ತೆರೆದು ನೋಡಬೇಕಾಗಿದೆ. ಆದರೆ ಇಂತಹ ಶಿಕ್ಷಕರ ಗೋಳಿನ ಬಗ್ಗೆ ಈ ಎಲೆಕ್ಟ್ರಾನಿಕ್ಸ್ ಮೀಡಿಯಾಗಳು ಮಾತ್ರ ಕಣ್ಣು ತೆರೆದು ನೋಡುವುದಿಲ್ಲ. ಮಾತಾಡ್ತಾ ಇದ್ದಾರೆ. ಇವೆಲ್ಲ ಸಮಾಜ ಸಿದ್ಧಾಂತವರು ಅಲ್ವಾ? ನನ್ನ ಆತ್ಮೀಯ ಸ್ನೇಹಿತರು, ಈಗ ತಾನೇ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಭಾಜಪ ಪಕ್ಷದ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಶ್ರೀಯುತ ಅರುಣ್ ಶಾಪುರ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತಕ್ಕಂಥ ಗೌರವಾಧ್ಯಕ್ಷರು ಮಹೇಶ್ ಚಂದ್ರ ಅವರೇ, ಅಧ್ಯಕ್ಷರಾದ ರವಿಚಂದ್ರ ಅವರೇ, ಲಕ್ಷ್ಮೀ ಶೆಟ್ಟಿ ಅವರೇ, ಗಿರೀಶ್ ಅವರೇ, ನಟರಾಜ್ ಅವರೇ, ಬಹಳಷ್ಟು ಜನ ಇದೆ. ನಮ್ಮೂರಿನ ದೀಪ ನೀನೇನು ಆಫೀಸರ್ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಜಿಲ್ಲಾಧ್ಯಕ್ಷರುಗಳೇ, ತಾಲೂಕು ಅಧ್ಯಕ್ಷರುಗಳೇ, ನಮ್ಮ ವಸತಿ ಶಾಲೆ ನೌಕರರ ಸಂಘದ ಎಲ್ಲ ಹಿರಿಯ ಪದಾಧಿಕಾರಿಗಳೇ, ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ನಲ್ಮೆಯ ಶಿಕ್ಷಕ ಬಂಧುಗಳೇ, 6,500 ಜನ ಪರ್ಮನೆಂಟ್ ಟೀಚರ್ಸ್ ಇದ್ರಿ ಅಂತ ಹೇಳ್ತಾರೆ. ಯಾಕೆ ಅವರು ಟೆಂಪ್ರವರಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಯಾಕೆ ಇಷ್ಟಕ್ಕೆ ಕರೆದಿಲ್ಲ? ನೀವು ಬಂದಿದ್ದೀರಿ ಯಾರೋ, ನೀವು ಬರ್ಬೇಕಲ್ಲ. ಅವ್ರದ್ದು ಬೇಡಿಕೆ ಇದೆ ಅಲ್ವ? ಅವ್ರನ್ನ ಪರ್ಮನೆಂಟ್ ಮಾಡ್ಬೇಕಲ್ವಾ? ಅವ್ರನ್ನೂ ಜೊತೆ ಕೂಡಿಸ್ಬೇಕಾಯ್ತು. ಯಾಕೆ ನಾನು ಹೇಳ್ತೀನಿ ಅಂತ ಹೇಳಿ ಮಾತನ್ನ, ಈಗ ನೀವು 6,000 ಜನ 6,500 ಜನ ಶಿಕ್ಷಕರಿದ್ದೀರಿ, ಇಲ್ಲೊಂದು 2,000 ಬಂದಿರ್ಬೋದು. ಈ 4,500 ಜನ ಏನ್ ಮಾಡ್ತಾ ಇದ್ದಾರೆ? ನಿಮಗೆ ಮಾತ್ರ ಬೇಡಿಕೆಗೆ ಸಂಬಂಧಪಟ್ಟಿದ್ದ ಅದು ಅವರಿಗೂ ಕೂಡ ಅದು ಆಗ್ಬೇಕು ಅನ್ನೋದು ಬೇಕಲ್ಲ? ಇರ್ತಕ್ಕಂಥದ್ದೇ ಸ್ವಲ್ಪ ಸಂಖ್ಯೆ. ಆ ಸ್ವಲ್ಪ ಸಂಖ್ಯೆಯಲ್ಲಿ ನೀವು ಸಂಘಟನೆಯಲ್ಲಿ ಶಕ್ತಿಯನ್ನ ತುಂಬಿಕೊಂಡು ಶಕ್ತಿಯನ್ನ ತೋರಿಸದೇ ಇದ್ರೆ, ನಿಮ್ಮ ಬಲ ಪ್ರದರ್ಶನವನ್ನ ಸರ್ಕಾರದ ಮುಂದೆ ತೋರಿಸದೇ ಇದ್ರೆ, ನಿಮ್ಮ ನೋವು ಅವರಿಗೆ ಹೆಂಗೆ ತಲುಪಬೇಕು? ಹೋರಾಟ ಮಾಡಬೇಕಲ್ಲ. ಈ ನಾಡಿನಲ್ಲಿ ಯಾವುದೇ ಒಂದು ವಿಚಾರವನ್ನ ಯಾವುದೇ ಒಂದು ಸಂದರ್ಭದಲ್ಲಿ ಹೋರಾಟ ಮಾಡದೆ ಯಾರೂ ಕೂಡ ಪಡ್ಕೊಂಡಿಲ್ಲ. ನಾವು ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಬಂದಿದ್ದೀವಿ. ನೀವೆಲ್ಲರ ಆಶೀರ್ವಾದ, ನೀವೆಲ್ಲ ನಮಗೆ ಒಳ್ಳೆ ಮನಸ್ಸಿನಿಂದ ನಮ್ಮನ್ನ ಬೆಂಬಲಿಸಿ ನಮ್ಮನ್ನ ತಂದುಕೊಟ್ಟದ ಹೋರಾಟದ ಫಲವಾಗಿ ನಾವು ಬಂದು ಇಲ್ಲಿ ಶಾಸಕರಾಗಿ ನಿಂತಿದ್ದೀವಿ. ಅರುಣ್ ಶಾಪುರ್ ಅವರು ಶಾಸಕರಾಗಿದ್ದಾರೆ. ಈ ಹೋರಾಟದ ವಿಚಾರದಲ್ಲಿ ನಾವೆಲ್ಲೂ ಕೂಡ ಹಿಂದೆ ಸರಿ. ಇಲ್ಲಿ ಸ್ಟ್ರೈಕ್ ಕಳೆದ 21 ದಿನ ನಡೀತೀವಿ. ಯಾವುದೇ ಒಂದು ಸಂಘದ ಸದಸ್ಯ ಅಧ್ಯಕ್ಷ ನಾನು DC ಆಫೀಸ್ ಬರಲ್ಲ, ಸ್ಕೂಲ್ ಹೋಗ್ತೀನಿ,
ಜಿಲ್ಲೆಯಲ್ಲಿ ಬಂದಿಲ್ಲ, ಸ್ಕೂಲಲ್ಲಿ ಹೋಗಿಲ್ಲ. ಯಾರು ಉಳಿತಾರೆ, ಯಾರು ಜಗತ್ತಿಗೆ ಗೊತ್ತಾಗುತ್ತೆ. ಯಾರಿಗೆ ನಮ್ಮ 5 ಬೇಡಿಕೆಗಳು ಬೇಕಾಗಿಲ್ಲ ಅಂತ ಗೊತ್ತಾಗುತ್ತೆ. ಬರ್ತಾ ಹೋದ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಇಗ್ನೋರ್ ಹಿಮ್, ಬಿಟ್ಟಾಕಿ ಅವನ್ನ. ಅವನ್ ಬಂದಿರೋದು ನೀವು ಪ್ರವಾಹ ಕಾಪಾಡಿ, ನೀವು ಅವನ್ ಪ್ರವಾಹ ಪಡ್ಕೊಂಡು ಕರ್ಕೊಂಡು ಹೋಗಿ. ಬರ್ಲಿಲ್ಲ ಬಿಟ್ಟಾಕ ಹೋಗಿ, ಇತಿಹಾಸದಲ್ಲಿ ಅವನು ಕಪ್ಪು ಚುಕ್ಕಿಯಾಗಿ ಉಳಿತಾನೆ. ಅರ್ಥ ಆಯ್ತಾ? ಹಾಗಾಗಿ ಯಾರು ನಮ್ಮ ಸಂಘ ಬೆಂಬಲ ಪಡೆದ್ರು ಅಷ್ಟು ಸಂಘಗಳು ನಿಮ್ ಜೊತೆ ಇರ್ತವೆ. ಬೆಂಬಲ ಪಡೆದ ಹೋದರು ಅಲ್ಲಿಯ ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ಧೈರ್ಯವಾಗಿ 5ನೇ ತಾರೀಕಿನಲ್ಲಿ ನಮಗೆ ಈ ನಿರಂತರದ ಹೋರಾಟಗಳನ್ನು ತಾವು ಭಾಗವಹಿಸಬೇಕು. ಭಾಗವಹಿಸ್ತೀರಾ? ಇವತ್ತು ಬರ್ಲಿಲ್ಲ, ಸಚಿವರು ಬರ್ಲಿಲ್ಲ, ಮೊನ್ನೆ ಸಚಿವರು PRO ಸಾಹೇಬರು ಬರಲಿಲ್ಲ ಅಂತ ಆತಂಕಕ್ಕೊಳಗಾಗಬೇಡಿ. ಅವರು ಸರ್ಕಾರದ ನಿರ್ಧಾರವನ್ನು ನಮ್ಮೆಲ್ಲ ತಿಳಿಸಿದ್ರು. ಆದ್ರೂ ಇವರೇ ಪುಟಣಿ ವಿಷಯ ಮಾಡಿ ಮುಂದುವರಿಸಿದ್ದಾರೆ. ನಾವೇನು ಹೋಗ್ಬೇಕು ಅನ್ನೋದು ಅವ್ರ ನಿರ್ಧಾರ ಆಗಿರುತ್ತೆ. ಆದ್ರೂ ನಾನು ಇದೇ ಟೈಮಲ್ಲಿ ಹೇಳ್ಬೇಕಂತ ನಿಮ್ಗೆ ಹೇಳಿದ್ದೇನೆ. ಆ ಮಾತಂತ ನಡೀತಾ ಇದ್ದೇನೆ. ಬಂದಿಲ್ಲ, ಹೋರಾಟ ಮುಂದುವರಿತದೆ. ರಾಜ್ಯ ತಂಡದವರು 2ನೇ ತಾರೀಕಿಂದ 5ನೇ ತಾರೀಕುವರೆಗೆ ಪ್ರತಿದಿನ ಒಂದೊಂದು ಜಿಲ್ಲೆ ಬರ್ತವೆ. ನೀವು 31 ನೀವೆಲ್ಲ ನಮ್ಮ ಶಾಲೆಯಲ್ಲಿ ಅವರ ಶಾಲೆ ಇರಿ. 31ನೇ ತಾರೀಕು ನಮ್ಮ ಒಕ್ಕೂಟದ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಮುಂಜಾನೆ ಜೊತೆ ಹೋಗಿ 2, 3, 4ಕ್ಕೆ ನಾನು ನಮ್ಮ ತಂಡ ಒಕ್ಕೂಟದವರು ಒಂದೊಂದು ಎಲ್ಲರ ಆಗ್ತದೆ ನಾವೇ ಬರ್ತೀವಿ 3 ದಿವಸ. ಆಗ್ಬೋದಾ? ನಾನು ಯಾವತ್ತೂ ಸಹ ಇಲ್ಲಿ ಹೇಳ್ತೀನಿ ನೋಡಿ, ಹುಟ್ಟದೊಂದಿನ ಸಾಯೋದೊಂದಿನ ಮಾತು ತಪ್ಪಿ ನಡೆಯಲ್ಲ. ನಿಮ್ಮ ನಾನು 3 ವರ್ಷಗಳಲ್ಲಿ ಹಲವಾರು ನೋವುಗಳನ್ನು ಹೊಂದಿದ್ದೇನೆ. ನಮ್ಮ ಜೊತೆಗೆ ಪ್ರಾಂಶುಪಾಲರು ಉಳಿದೆಲ್ಲ ಸಂಘದ ಅಧ್ಯಕ್ಷರಿದ್ದಾರೆ. ನೀವೆಲ್ಲ ಇದ್ದೀರಿ. ಕಾರ್ಯಕಾರಿ ಸಮಿತಿ ನಿರ್ಧಾರ ಇದೆ, ಜಿಲ್ಲಾಧ್ಯಕ್ಷರ ಪ್ರೆಸಿಡೆನ್ಸ್ ಇದೆ. ಏನು ತೊಂದರೆ ಇಲ್ಲ.